ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ರಚನಾ, ಏನಮ್ಮ ಹೇಳ್ತಿದ್ಯಾ ನೀನು? ಪಾದಯಾತ್ರೆನಾ? ಬೈಕ್ ಇಲ್ದೇ ಇದ್ರೆ ಮನೆಯಿಂದ ಆಚೆನೆ ಕಾಲಿಡ್ತಾ ಇರ್ಲಿಲ್ಲ ನೀನು. ಅಂಥದ್ರಲ್ಲಿ ಪಾದಯಾತ್ರೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ಯಲ್ಲಮ್ಮ. ಬೇಡ ರಚನಾ, ಈ ಥರ ಹರಕೆ ಎಲ್ಲ ಹೊತ್ಕೋಬೇಡಮ್ಮ. ಯಾಕಮ್ಮ? ಚಿಕ್ಕನ್ನಿಂದ ಇಂಥ ದೊಡ್ಡ ಮನೆಯಲ್ಲೇ ಬೆಳೆದೋಳು ನಾನು. ಅಮರ್ ಜೊತೆ 2 ತಿಂಗಳು ಪುಟ್ಟ ಮನೇಲಿ ಇರ್ಲಿಲ್ವಾ? 2 ತಿಂಗಳೇನು, ಜೀವನ ಪರ್ಯಂತ ನಾನು ಅವನ ಜೊತೆ ಅಲ್ಲೇ ಇರ್ತಿದ್ದೆ. ಬೆಳಿಗ್ಗೆ ಹಾಯಾಗೆದ್ದು ಏನು ಕೆಲಸ ಮಾಡದೆ ಊಟ ತಿಂಡಿನೆಲ್ಲ ಕೂತಲ್ಲೇ ತರಿಸ್ಕೋತಿದ್ದೆ ನಾನು. ಆದ್ರೆ ಅಮರ್ನ ಮದ್ವೆ ಆದ್ಮೇಲೆ ನಾನು ಬೇಗ ಹೇಳ್ತಿರ್ಲಿಲ್ವಾ, ಅಡ್ಗೆ ಮಾಡ್ತಿರ್ಲಿಲ್ವಾ, ಬೀದಿಗೆ ಹೋಗಿ ನೀರ್ ತರ್ತಿರ್ಲಿಲ್ವಾ? ನನ್ಗದ್ ಯಾವುದು ಕಷ್ಟ ಅಂತಾನೆ ಅನ್ಸ್ತಿರ್ಲಿಲ್ಲ ಅಮ್ಮ. ಯಾಕಂದ್ರೆ ನಾನು ಅದನ್ನೆಲ್ಲ ಅಮರ್ಗೋಸ್ಕರ ಮಾಡ್ತಿದ್ದೆ. ಇದು ಅಷ್ಟೇ ಅಮ್ಮ, ನನ್ನ ಗಂಡ ಸಿಗ್ಲಿ ಅಂತ ಹೊತ್ತಿರೋ ಹರಕೆ. ಏನೇ ಕಷ್ಟ ಬಂದರೂ ನಾನು ಈ ಹರಕೆನ ತೀರಿಸ್ತೀನಿ. ರಚನಾ ಪಾಪ ಆ ಫ್ರಾಡ್ ಅಮರ್ಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾಳೆ, ಅವನನ್ನ ಎಷ್ಟು ಇಷ್ಟಪಡ್ತಿದ್ದಾಳೆ. ಆದ್ರೆ ಅವನು ಎಂತ ಮೋಸ ಮಾಡ್ದ. ಈಗ ಇವಳಿಗೆ ಆ ವಿಷಯನ ಹೇಗೆ ಹೇಳೋದು? ಅಮರಣ್ಣ ಇವಳನ್ನ ರಚನೆ ತವ ಹೇಳಿದ್ರೆ ಇವಳು ನಿಜವಾಗ್ಲೂ ಸಹಿಸ್ಕತ್ತಾಳ? ಹಾರ ಅಷ್ಟೇ ಸಾಕಾಗಲ್ಲ ಶಂಭು, ಬಿಡಿ ಹೂವನ್ನು ಬರ್ಕೋ. ಹಾಗೆ ಊತ್ಕಡ್ಡಿ, ಬತ್ತಿ, ಎಣ್ಣೆ, ಆಮೇಲೆ ಸಾಂಬ್ರಾಣಿನೂ ಬರ್ಕೊಂಬಿಡು. ಇನ್ನೇನಾದಿದ್ರೆ ಫೋನ್ ಮಾಡ್ತೀನಿ. ಅತ್ತೆ, ಯಾಕೆ ಇದನ್ನೆಲ್ಲ ತರಿಸ್ತಿದ್ದೀರಾ? ಮನೇಲಿ ಏನಾದ್ರೂ ಪೂಜೆ ಇದೆಯಾ? ಯಾಕೆ ಊರ್ಮಿಳಾ, ನಾಳೆ ಏನು ಅಂತ ನೆನಪಿಲ್ವಾ? ಅಯ್ಯೋ ಅತ್ತೆ, ನಂಗೆ ನೆನಪಿದ್ರೆ ನಾನು ಯಾಕೆ ಕೇಳ್ತೀನಿ? ನಾಳೆ ನಿಮ್ಮ ಮಾವನ ತಿಂಗಳ ಕಾರ್ಯ. ಓಹ್, ಮರ್ತೇ ಬಿಟ್ಟಿದೆ ನೋಡಿ. ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡೋ ನಿನಗೆ ಮನೆಯವ್ರ ನೆನಪಲ್ಲಿರುತ್ತೆ ಹೇಳು ನಿನಗೆ? ಅಜ್ಜಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಬೇಗ ಬಂದ್ಬಿಡು. ಅತ್ತೆ, ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸ್ತಿಲ್ಲ ನಿಮ್ಗೆ? ಶಂಭು ಇದ್ದ ಅಂತ ಸುಮ್ಮನಿದ್ದೆ ನಾನು. ಅದೇನೋ ಹೇಳಿದ್ರಲ್ಲ, ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ. ಏನ ಮಾತಿನ ಅರ್ಥ? ಅದನ್ನ ಬೇರೆ ಬಿಡಿಸಿ ಹೇಳ್ಬೇಕಾ ನಾನು? ನಿನ್ ಕಮಲಿ ಬಗ್ಗೆ ಯೋಚಿಸಲ್ವಾ? ಅವಳಿಗೆ ಹೇಗೆ ಹೊಸ ತೊಂದರೆ ಕೊಡಬಹುದು, ಅವಳನ್ನ ಅವ್ರ ಮನೆಯವ್ರ ಹತ್ರ ಹೇಗೆ ಕೆಟ್ಟವಳಾಗಿ ಮಾಡ್ಬೋದು ಅಂತ ಇದೇ ತಾನೇ ನೀನು ಯೋಚನೆ ಮಾಡೋದು. ಅವರಮ್ಮ ಬದುಕಿದ್ದಷ್ಟು ದಿನಾನು ತುಂಬಾನೇ ಕಷ್ಟ ಕೊಟ್ರಿ. ಈಗ ಅವಳ ಮಗಳಿಗೂ ಅದೇ ಮಾಡ್ತಾ ಇದ್ದೀರಾ? ಸಾಕು ಸುಮ್ಮನಿರಿ ಅತ್ತೆ. ಪ್ರತಿಯೊಂದಕ್ಕೂ ಆ ಕಮಲಿ ತಾಯಿನ ಮಧ್ಯಕ್ಕೆ ತರಬೇಡಿ. ನಿನ್ ಮಗಳ ಜೀವನದಲ್ಲಿ ಆಗೋ ಪ್ರತಿ ಏರ್ಪೇರಿಗೂ ಕಮಲಿನ ಯಾಕೆ ಹೊಣೆ ಮಾಡ್ತೀಯಾ? ನೀನ್ ಕಮಲಿನ ಮಧ್ಯ ತರೋದನ್ನ ನಿಲ್ಲಿಸಿದ್ರೆ ನಾನು ಗೌರಿ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ತೀನಿ. ನಿಮ್ಗೆ ಮರ್ತ ಹೋಗಿದೆ ಅನ್ಸುತ್ತೆ ಅತ್ತೆ. ನಿಮ್ಮ ಮೊಮ್ಮಗಳ ಜೀವ ನಿಮಗೆ ಮುಖ್ಯ ಅಲ್ವಾ? ಎಲ್ಲ ಮರೆತು ನಿಮಗೆ ಇಷ್ಟ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ? ಪಾಪ 60ಕ್ಕೆ ಅರಳೋ ಮರಳೋ ಅಂತಾರಲ್ವಾ, ಅದೇನಾದ್ರೂ ಶುರು ಆಗ್ಬಿಟ್ಟಿದ್ಯಾ? ನೋಡು, ನಿನ್ ಬೆದರಿಕೆಗೆ ಹೆದರೋಳಲ್ಲ ನಾನು. ಕಮಲಿ ನನ್ನ ಮೊಮ್ಮಗಳು.
ನಾನು ಅವಳ ಪರವಾಗಿ ಇರ್ತೀನಿ, ಅವಳ ಪರವಾಗಿ ಮಾತಾಡ್ತೀನಿ. ಅಷ್ಟೇ ಅಲ್ಲ, ನಾಳೆ ಅವಳನ್ನ ಪೂಜೆಗೆ ಕರೀತಾ ಇದ್ದೀನಿ. ಅವಳು ಬರ್ತಾಳೆ. ಅವಳನ್ನ ಯಾಕತ್ತೆ ಕರಿಬೇಕು? ಅವಳ ಗಂಡನೇ ಮಾವನ್ನ ಕೊಲೆ ಮಾಡಿರೋದು ಅನ್ನೋ ಆರೋಪ ಇದೆ. ಕೇಸ್ ಇನ್ನೂ ನಡೀತಿದೆ. ಹಾಗಿದ್ಮೇಲೆ ಅವಳನ್ನ ಯಾಕೆ ಕರಿಬೇಕು ಅಂತೀನಿ. ರಿಷಿನೇ ಕೊಲೆ ಮಾಡಿದಾನೆ ಅನ್ನೋದು ಇನ್ನೂ ಇತ್ಯರ್ಥ ಆಗಿಲ್ಲ. ಅಂದಮೇಲೆ ಕಮಲಿನ ಕರೆಯೋದ್ರಲ್ಲಿ ತಪ್ಪೇನಿದೆ? ಕಮಲಿ ಈ ಮನೆ ಮೊಮ್ಮಗಳು. ಅವಳ ತಾತನ ಕಾರ್ಯಕ್ಕೆ ಬರೋ ಹಕ್ಕು ಖಂಡಿತ ಅವಳಿಗಿದೆ. ನಾನು ಅವಳ ಜೊತೆ ಕಾಲೇಜ್ ಬಗ್ಗೆನೂ ಮಾತಾಡೋದಿದೆ. ಅವಳು ಬಂದ್ರೆ 2 ಕೆಲಸನೂ ಆಗತ್ತೆ. ನಾನು ಅವಳನ್ನ ಕರಿತಿದ್ದೀನಿ, ಅವಳು ಬರ್ತಾಳೆ. ಅದನ್ನು ತಡೆಯೋ ಹಕ್ಕು ಯಾರಿಗೂ ಇಲ್ಲ. ರಚನಾ, ಅಮರ್ ಬಗ್ಗೆ ನೀನು ಪ್ರತಿ ಕ್ಷಣ ಯೋಚಿಸ್ತಿದೀಯ. ಆದ್ರೆ ಅವನು ನಿನ್ ಬಗ್ಗೆ ಯೋಚಿಸ್ಬೇಕಲ್ವಾ? ಅವನಿಗೆ ನಿನ್ ಬಗ್ಗೆ ಯೋಚನೆ ಇದ್ದಿದ್ರೆ ಖಂಡಿತ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದ. ಇಂತಲ್ಲಿದ್ದೀನಿ ಅಂತನಾದ್ರೂ ಹೇಳ್ತಿದ್ದ. ಅಮ್ಮ, ಅಮರ್ ಎಂಥ ಕಷ್ಟದಲ್ಲಿದ್ದಾನೋ ಏನೋ. ಈಗಲೂ ಅವನೇ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂದರೆ ಹೇಗೆ ಹೇಳಿ? ಅಮ್ಮ, ಅವನು ಎಲ್ಲೇ ಇದ್ರೂ ಸೇಫ್ ಆಗಿದ್ರೆ ಸಾಕು. ಅವ್ನು ನನಗೆ ಆದಷ್ಟು ಬೇಗ ಸಿಕ್ಕಿದ್ರೆ ಸಾಕು. ನಾನು ಅಲ್ಲಿವರೆಗೂ ಕಾಯ್ತೀನಿ. ಅಮ್ಮ, ನನಗೆ ನಂಬಿಕೆ ಇದೆ. ಅಮರ್ ನನಗೆ ಯಾವತ್ತೂ ಮೋಸ ಮಾಡಲ್ಲ. ಅವನ ಪ್ರೀತಿ ನನಗೆ ಉರುಳು ಆಗಲ್ಲ. ಅಮ್ಮ, ಅಮ್ಮ, ಮನೆ ದೇವ್ರಿಗೆ ಹರಕೆ ಹೊತ್ತಿದ್ದೀನಲ್ವಾ, ಆ ದೇವರು ಅಮರ್ ಬಗ್ಗೆ ಏನಾದರೂ ಒಂದು ಸೂಚನೆ ಕೊಟ್ಟೇ ಕೊಡ್ತಾನೆ. ಅಮರ್ ಸಿಕ್ಕೇ ಸಿಗ್ತಾನೆ. ಆರ್ತಿ ತಗೊಳ್ಳಿ. ಯಾಕೆ 3 ಜನರು ಹೀಗಿದ್ದೀರಾ? ಅಮರ್ ಸಿಕ್ಕೇ ಸಿಗ್ತಾನೆ, ಆ ನಂಬಿಕೆ ನನಗಿದೆ. Mom, what is this? What's going on? ಆ ಕಮಲಿಗೆ ಎಲ್ಲ ಕಡೆ ಗೌರವ, ಪ್ರೀತಿ ಎಲ್ಲ ಸಿಗ್ತಿದೆ. ನಮ್ಗೆ ಅವಳನ್ನ ಈ ಮನೆಯಿಂದ ದೂರ ಮಾಡಕ್ಕಾಗ್ತಿಲ್ಲ, ಆ ಮನೆಯಲ್ಲೂ ಕೆಟ್ಟವಳನ್ನಾಗಿ ಮಾಡಕ್ಕಾಗ್ತಿಲ್ಲ. ಗಾಡ್, ಮಾಮ್, ಈ ಮುದುಕಿ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ನಾವು ಅಂದ್ರೆ ಭಯಾನೇ ಇಲ್ವಲ್ಲ ಮಾಮ್? ಇವಳು ಆಡ್ತಿರೋದು ನೋಡಿದ್ರೆ ನಾಳೆ ಆ ಕಮಲಿ ಬಂದಾಗ ಅವಳೇನಾದ್ರೂ ನಾವು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ವಿ ಅಂತ ಬಾಯ್ ಬಿಟ್ಬಿಟ್ರೆ? ಮಾಮ್, ಅವಳು ಹಾಗೆ ಮಾಡಿದ್ರು ಇಟ್ಸ್ ನಾಟ್ ಸರ್ಪ್ರೈಸಿಂಗ್. ನಾವು ಏನಾದ್ರೂ ಮಾಡಿ ಆ ಕಮಲಿ ಇಲ್ಲಿಗೆ ಬರೋದನ್ನ ತಡಿಬೇಕು ಮಾಮ್. ಅದು ಹೇಗೆ ಸಾಧ್ಯ ಬೇಬಿ? ನಿಮ್ಮ ಅಜ್ಜಿ ಅವಳ ಕರ್ದೆ ಕರೀತಾರೆ, ಅವಳು ಬಂದೇ ಬರ್ತಾಳೆ. ಮಾಮ್, ಮತ್ತೇನ್ ಮಾಡೋದು ನಾವು? ಅವಳಿಗೆ ನಾನು ಚೇಂಜ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ನಾವಿಬ್ರು ಆಡ್ತಿರೋ ಗೇಮ್ ಕೂಡ ಅವಳಿಗೆ ಗೊತ್ತಿದೆ ಮಾಮ್. ಮಾಮ್, ಅಜ್ಜಿ ಏನು ಹೇಳ್ದೆ ಇದ್ರು ಆ ಕಮಲಿಗೆಲ್ಲ ಅರ್ಥ ಆಗೋಗಿ ರಿಷಿ ತಲೆ ಕೆಡ್ಸ್ಬಿಟ್ರೆ ಏನ್ ಗತಿ ಮಾಮ್? ರಿಷಿ ಕೂಡ ಅವಳ ಜೊತೆಗೆ ಬರ್ಬೋದು ಅಲ್ವಾ? ಮಾಮ್, ಪ್ಲೀಸ್ ಪ್ಲೀಸ್ ಡೂ ಸಮಥಿಂಗ್. ನಿಮ್ಮ ಅಜ್ಜಿ ಫೋನ್ ಮಾಡಿ ಕರಿತಾ ಇರೋದು ಕಮಲಿನ್ ಮಾತ್ರ, ಋಷಿನ ಅಲ್ವಲ್ಲ. ಓ ಗಾಡ್ ಮಾಮ್, ದೇವಿ ಉತ್ಸವ ಹೊರಡಕ್ ಮುಂಚೆ ಕಲಶ ಬರ್ಲೇಬೇಕಲ್ವಾ? ಹಂಗೆ ಈ ಕಮಲಿ ಎಲ್ಲೇ ಹೋದ್ರು ಋಷಿ ಹಿಂದ್ಗಡೆ ಬಾಲ ಇಟ್ಕೊಂಡ್ ಬಂದ್ಬಿಡ್ತಾನೆ.
Mom, please, do something. ಎಸ್ ಒನ್ ಪಾಸಿಬಿಲಿಟಿ ಇದೆ ಬೇಬಿ. ರಿಷಿ ಮೇಲೆ ಅಜ್ಜಿ ಹಾಕಿರೋ ಕೇಸ್ ಹಾಗೆ ಇದೆ. ಜೊತೆಗೆ ನಾಳೆ ನಡೀತಿರೋದು ಮಾವನ ಕಾರ್ಯ. ಹಾಗಾಗಿ ರಿಷಿ ಬರೋಕ್ಕೆ ಮುಜುಗರ ಪಡ್ಕೋತಾನೆ. ಅವನು ಬರದೆ ಕಮಲಿನೂ ಬರಲ್ಲ. ಹಾಂ, ಒಂದು ವೇಳೆ ಅವಳು ಬಂದ್ರೂ ಅವಳ ಮನ್ಸಿಗೆ ಬೇಜಾರಾಗೋ ಹಾಗೆ ಹೇಗೆ ಮಾತಾಡಿ ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ನಾವು ಯೋಚನೆ ಮಾಡೋಣ. ಕಮಲಿಯವರೇ, ರಚನಾ ಅಮರ್ನ ಎಷ್ಟು ಹಚ್ಕೊಂಡಿದ್ದಾಳೆ. ಇಷ್ಟು ದಿನ ಅಮರ್ ಸಿಕ್ಕಿದ್ರೆ ಸಾಕು ಅಂತ ಅಳ್ತಾ ಕೂತಿದ್ಲು. ಆದರೆ ಇವತ್ತು ಅಮರ್ ಸಿಕ್ಕೇ ಸಿಗ್ತಾನೆ ಅಂತ ಪೂಜೆ ಹರಕೆ ಅಂತ ಹೋಪಲ್ಲಿದ್ದಾಳೆ. ಅಲ್ಲ ಸರ್, ನೀವ್ ಯಾಕೆ ರಚನೆಗೆ ಅಮರಣ್ಣನ ಬಗ್ಗೆ ಹೇಳಿಲ್ಲ? ಹೇಗೆ ಹೇಳೋದು ಕಮಲಿಯವರೇ? ಅಮರ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅವಳು, ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ. ಅಮರ್ ನಿನಗೆ ಮೋಸ ಮಾಡ್ತೀಯಾನೆ ಅನ್ನೋ ಸತ್ಯ ಹೇಳಿದ್ರೆ ಅವಳು ಹೇಗೆ ಬಿಹೇವ್ ಮಾಡಲ್ಲ ಹೇಳಿ? ಆದ್ರೂ ನೀವ್ ಹೇಳ್ಬೇಕಿತ್ತು ಸರ್. ಇಲ್ಲ ಕಮಲಿಯವರ, ರಚನಾ ತುಂಬಾನೇ ಸೆನ್ಸಿಟಿವ್. ಈ ಸತ್ಯ ತಿಳಿದ್ಮೇಲೆ ಅವಳೇನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ. ಆದ್ರೆ ಸರ್, ನೀವು ಈ ವಿಷಯನ ಮುಚ್ಚಿಟ್ಟಷ್ಟು ರಚನನ್ ಭರವಸೆ, ಅವಳ ನಂಬಿಕೆ ಎಲ್ಲನೂ ಹೆಚ್ಚತಾನೆ ಹೋಯ್ತೈತೆ ಹೊರತು ಕಡಿಮೆ ಅಂತೂ ಆಗಕ್ಕಿಲ್ಲ ಸರ್. ನಾವು ವಿಷಯನ ಮುಚ್ಚಿಟ್ಟಷ್ಟು ಅವಳು ನೋವು ತಿಂತಾನೆ ಇರ್ತಾಳಲ್ವ ಸರ್? ನಿಜ ಕಮಲಿಯವರೇ, ಆದ್ರೆ ರಚನನ್ಗೆ ಹೇಳೋದಕ್ಕೆ ಧೈರ್ಯ ಬರ್ತಿಲ್ಲ. ಸರ್, ನಾವೊಂದು ಕೆಲಸ ಮಾಡುಮ, ಮೊದಲು ಈ ವಿಷಯನ ಅತ್ತೆ ಮಾವಂತವ ಹೇಳಿ ನಾವೆಲ್ಲರೂ ಸೇರಿ ರಚನೆಗೆ ಯಾವಾಗ ಈ ವಿಷಯ ಹೇಳ್ಬೇಕು ಅಂತ ಒಂದು ನಿರ್ಧಾರ ತಗೊಳ್ಳಮ್ಮ ಸರ್. ಬೇಡ ಬೇಡ, ಅಮ್ಮ ಈಗಾಗಲೇ ಎಲ್ಲ ಟೆನ್ಷನ್ಗಳಿಂದ ನಿದ್ದೆ ಮಾಡ್ತಿಲ್ಲ. ಇನ್ನು ಅವ್ರಿಗೆ ಈ ಸತ್ಯ ಗೊತ್ತಾಯ್ತು ಅಂದರೆ ತುಂಬಾ ದುಃಖ ಪಡ್ತಾರೆ. ನನ್ನ ತಂಗಿ ತುಂಬ ಒಳ್ಳೆಯವಳು, ಇನ್ನೋಸೆಂಟ್. ಅವಳಿಗೆ ಮೋಸ ಮಾಡೋ ಮನ್ಸು ಮಾಡ್ಬಿಟ್ನಲ್ಲ ಅಮ್ಮ. ಅವ್ನು ನನ್ನ ಮೇಲಿರೋ ಕೋಪನ ರಚನೆ ಮೇಲೆ ತೀರಿಸ್ಕೊಂಡ್ಬಿಟ್ಟ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಅಯ್ಯೋ ಸರ್, ನೀವೇನು ತಪ್ಪು ಮಾಡಿದ್ದೀರಾ ಸರ್? ಹಂಗೆ ನೋಡಕ್ ಹೋದ್ರೆ ಇದಕ್ಕೆಲ್ಲ ಕಾರಣ ನಾನು ಸರ್. ಅಮ್ಮರನ್ನ ಒಳ್ಳೆಯವನು ಅಂತ ಹೇಳಿ ರಚನೆ ಒಪ್ಪಿಸಿ ಅವನ ಜೊತೆ ಮದುವೆ ಮಾಡಿಸಿದ್ದು ನಾನಲ್ವ ಸರ್? ಇದಕ್ಕೆಲ್ಲ ಕಾರಣ ನಾನು. ಕಮಲಿಯವರೇ, ಪ್ಲೀಸ್ ಹಾಗೆ ಅನ್ಕೋಬೇಡಿ. ಒಳ್ಳೆ ಒಂಥರ ನಾಟಕ ಆಡಿದ್ರೆ ಯಾರೇ ಆದರೂ ನಂಬ್ತಾರಲ್ವಾ? ನಂಬಲೇಬೇಕಲ್ವಾ? ಆಗಿದ್ದಾಗೋಯ್ತು. ಇನ್ನು ಮುಂದೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡೋಣ. ಏನೇ ಆದರೂ ರಚನೆಗೆ ಈ ವಿಷಯ ಈಗಲೇ ಹೇಳೋದು ಬೇಡ ಕಮಲಿಯವರೇ. ಸರ್, ಆದರೂ ಪ್ಲೀಸ್ ಕಮಲಿಯವರೇ. ಸರಿ ಸರ್. ಏನ್ ರಮೇಶ್ ಇದು? ಪೊಲೀಸ್ನವರು ಹುಡುಕ್ತಾ ಇದ್ದಾರೆ, ಜೊತೆಗೆ ನಾವೆಲ್ಲ ಸೇರ್ಕೊಂಡು ಹುಡುಕ್ತಾ ಇದ್ದೀವಿ. ಆದ್ರೂ ಅಮರ್ ಬಗ್ಗೆ ಒಂದೇ ಒಂದು ಕ್ಲೂ ಇಲ್ಲ. ರಚನಾ ನೋಡಿದ್ರೆ ಮನೆ ದೇವರಿಗೆ ಹರಕೆ ಹೊತ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ, ಪಾದಯಾತ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಯಾಕೆ ರಮೇಶ್ ಅಮರ್ ಈ ರೀತಿ ಮಾಡ್ದ? ತಾರಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಅಮರ್ ಏನೋ ಬೇಕು ಅಂತ ನಮ್ಮ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಅಪ್ಪ, ಅವ್ನಿಗೆ ಏನು ತೊಂದರೆ ಆಗಿದೆಯೋ, ಏನು ಒದ್ದಾಡ್ತಿದ್ದಾನೋ ಯಾರು ಗೊತ್ತು.
ನೋಡ್ತಾರ, ಪ್ರತಿಯೊಂದು ಸಂದರ್ಭಕ್ಕೂ ಎರಡು ಮುಖಗಳಿರ್ತವೆ. ನೀನು ಒಂದೇ ಕಡೆಯಿಂದ ನೋಡಿದ್ರೆ ಇನ್ನೊಂದು ಮುಖ ಕಾಣಿಸೋದಿಲ್ಲ. ರಮೇಶ್ ನನಗೆ ಅಮರ್ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಇದೆ. ಅವನು ಇಲ್ಲಿ ತನಕ ನಡ್ಕೊಂಡಿರೋ ರೀತಿ ಬಗ್ಗೆ, ಅವನ ಕ್ಯಾರೆಕ್ಟರ್ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೆ ನೀವೇ ಒಂದ್ಸಲ ಯೋಚನೆ ಮಾಡಿ, ಅಮರ್ ಹೆಸರಿಗೆ ಆಸ್ತಿನ ರಿಜಿಸ್ಟರ್ ಮಾಡಿ ನೆಕ್ಸ್ಟ್ ಡೇನೆ ಅಮರ್ ಕಾಣ್ತಾ ಇಲ್ಲ. ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು ನಾನು? ಹೀಗಿರೋವಾಗ ಬೇಡದೇ ಇರೋ ಯೋಚನೆಗಳೇ ಬರುತ್ತೆ. ತಾರಾ ಪ್ಲೀಸ್, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರು. ನೋಡು, ನಾನು ಅಮರ್ನ ನಿನ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವನೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಐ ಆಮ್ ಶೋರ್ ಅಮರ್ ಖಂಡಿತ ಅಂತ ಹುಡುಗ ಅಲ್ಲ. ಅವನು ಆ ಥರದನ್ನ ಅಲ್ಲದೆ ಇದ್ರೆ ನನಗೂ ಖುಷಿನೇ ರಮೇಶ್. ಆದ್ರೆ ಅವನು ಸಿಗದೆ ಇರೋದಕ್ಕೆ ಒಂದಾದ್ರೂ ಕಾರಣ ಸಿಗ್ಬೇಕಲ್ವಾ? ನಾವು ರಚನಾ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಹೌದು ತಾರಾ, ನಂಗೆ ಸ್ವಲ್ಪ ಟೈಮ್ ಕೊಡು, ಏನಾದರೂ ಒಂದು ದಾರಿ ಹುಡುಕ್ತೀನಿ. ಬಟ್ ಒನ್ ಥಿಂಗ್ ತಾರಾ, ನಮಗೆ ಅಮರ್ ಸಿಗೋ ತನಕ, ಅವನಿಗೆ ಏನಾಗಿತ್ತು ಅಂತ ಅವನಾಗೆ ಬಾಯಿ ಬಿಡೋ ತನಕ ನಾವು ನಮ್ಮದೇ ಆದ ಯಾವುದೋ ಒಪಿನಿಯನ್ ಬರೋದು ಬೇಡ. ತಾರಾ ನೋಡು, ರಚನಾ ಮೊದಲೇ ಕಂಗಾಲಾಗಿದ್ದಾಳೆ. ಈಗ ಇದ್ರ ಜೊತೆಗೆ ನಿನ್ನ ಮನಸ್ಸಲ್ಲಿ ಇಂಥದ್ದೇನೋ ಒಂದು ಅನುಮಾನ ಹುಟ್ಕೊಂಡಿದೆ ಅಂತ ಗೊತ್ತಾದರೆ ತುಂಬ ನೊಂದ್ಕೊಂಡ್ಬಿಡ್ತಾಳೆ. ಪ್ಲೀಸ್ ತಾರಾ, ಇಂಥ ನೆಗೆಟಿವ್ ಥಾಟ್ಸ್ ಎಲ್ಲ ದಯವಿಟ್ಟು ಮೊದಲು ನಿನ್ನ ಮನಸ್ಸಿಂದ ದೂರ ಇಟ್ಬಿಡು. ಯೋಳಿ ಅಜ್ಜಿ, ಹೆಂಗಿದ್ದೀರಾ? ಕಮಲಿ, ನಾನು ಚೆನ್ನಾಗಿದ್ದೀನಮ್ಮ. ನನಗೇನಕ್ಕೆ ಫೋನ್ ಮಾಡಿದೆ ಅಂದರೆ, ನಾಳೆ ನಿಮ್ಮ ತಾತಂದು ತಿಂಗಳ ಕಾರ್ಯ ಇದೆ, ನೀನು ತಪ್ಪದೆ ಬರಲೇಬೇಕು. ಸರಿ ಅಜ್ಜಿ. ರಿಷಿಗೆ ಅವ್ರ ಮನೆಯವ್ರಿಗೆಲ್ಲ ಹೇಳ್ಬಿಡು, ನಾನು ಇನ್ಯಾರನ್ನೂ ಕರೀತಾ ಇಲ್ಲ, ನಿನಗೆ ಮಾತ್ರ ಫೋನ್ ಮಾಡ್ತಾ ಇದ್ದೀನಿ. ತಪ್ಪದೆ ಬರಬೇಕು. ಸರಿ ಅಜ್ಜಿ. ನೀನು ಬಂದರೆ ನಿಮ್ಮ ತಾತನ ಹಾಕ್ಬೇಕು, ಖುಷಿ ಆಗತ್ತಮ್ಮ. ಸರಿ ಅಜ್ಜಿ, ಬರ್ತೀವಿ. ಏನಂತೆ ಕಮಲಿ ಅವರೇ? ನಾಳೆ ತಾತ ಏನು ಕಾರ್ಯ ಐತೆ, ಅದಕ್ಕೆ ಹೋಗ್ಬೇಕಂತೆ ಸರ್. ಹೋಗಿ ಬನ್ನಿ. ಸರಿ, ಗುಡ್ ನೈಟ್. ಇಲ್ಲ ಸರ್, ನಾನು ಹೋಗೋಕ್ಕಿಲ್ಲ. ನೀವೇನು ತಪ್ಪು ಮಾಡದೆ ಹೋದ್ರು ತಾತನ ಇಸಿಯ ಬಂದ ತಕ್ಷಣ ನಿಮಗೆ ಸ್ಯಾನೇ ಬೇಜಾರಾಯಿತು ಸರ್. ಯಾಕಂದರೆ ನಿಮ್ಮ ಯಾಕೆ ಆಪಾದನೆ ಐತೆ, ನೀವು ಅಲ್ಲಿಗೆ ಬಂದ್ರೂ ನಿಮ್ಗೇನೋ ಒಂಥರ ಕಷ್ಟನೇಯ. ಅದಕ್ಕೆ ಸರ್ ನಾನು ಹೋಗೋಕ್ಕಿಲ್ಲ. ನಿಮಗೆ ಮುಜುಗರ ಆಗೋ ಹಂಗೆ ನಾನು ಯಾವತ್ತೂ ನಡ್ಕೊಳಕ್ಕಿಲ್ಲ ಸರ್. ಮಲ್ಕೊಳ್ಳಿ. ಗುಡ್ ನೈಟ್.